ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ಸಂಜು ಅಮರಾಪುರ್. ಮತ್ತೊಮ್ಮೆ ಒಂದು ಹೊಸ ವಿಷಯದೊಂದಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಂದಿದ್ದೇನೆ. ಇವತ್ತಿನ ಟಾಪಿಕ್ ಮಿಲ್ ಸೆಟ್ಟಿಂಗ್. ಮಿಲ್ ಸೆಟ್ಟಿಂಗ್ ಹೆಂಗ್ ಮಾಡ್ತಾರೆ, ಮಿಲ್ ಸೆಟ್ಟಿಂಗ್ ಮಾಡ್ಬೇಕಾದ್ರೆ ಯಾವ ಪ್ಯಾರಾಮೀಟರ್ ಬೇಕು ಮತ್ತು ಮಿಲ್ ಸೆಟ್ಟಿಂಗ್ ಫಾರ್ಮುಲಾಸ್ ಏನು ಅಂತ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಮಿಲ್ ಸೆಟ್ಟಿಂಗ್ ನೋಡೋದಾದ್ರೆ, given data, capacity of the plant A is equal to 8000 TCD, sorry, ಇದನ್ನ 24 ಡಿವೈಡ್ ಮಾಡಿದ್ರೆ ನಮಗೆ 333.33 TCH ton per cost per hour ನಲ್ಬಿಟ್ಟು. ಮತ್ತೆ ಏನ್ ಬೇಕು, ಫೈಬರ್ ಪರ್ಸೆಂಟೇಜ್ ಗೇನ್ ಏನು ಎಷ್ಟಿದೆ is equal to 13.50. and ಮತ್ತೊಂದು ಪ್ಯಾರಾಮೀಟರ್ ಯಾವ್ದು ಬೇಕು, ರೋಲರ್ ಸೈಜ್ is equal to 1100 into 2140 mm. ಮತ್ತು ಮಿಲ್ ಸ್ಪೀಡ್ is equal to 4.5 RPM. ಇವೆಲ್ಲ ಡಾಟಾ ನಮಗೆ ಮಿಲ್ ಸೆಟ್ಟಿಂಗ್ ಕ್ಯಾಲ್ಕುಲೇಷನ್ ಬೇಕಾಗ್ತವೆ. ಸೊ ಯಾವ ಫಾರ್ಮುಲಾ ನೋಡೋದಾದ್ರೆ, ಈಗ ಡಿಸ್ಚಾರ್ಜ್ ಓಪನಿಂಗ್ is equal to AF divided by A ಅಂದ್ರೆ ಕೆಪಾಸಿಟಿ into ಫೈಬರ್ divided by pi dm peripheral speed into length into density. ಯಾವುದು ಡಿಸ್ಚಾರ್ಜ್ ಓಪನಿಂಗ್. ಸೊ ಇದು ಡಿ ಅಂದ್ರೆ ಏನು, ಡಿ is equal to diameter of the roller in meter. So L is length of roller in meter. So small d is equal to density of bagasse kg per meter cube. ಡೆನ್ಸಿಟಿ ಅಂದ್ರೆ ಕ್ಯೂಬ್ ಇರುತ್ತೆ, ವ್ಯಾಲ್ಯೂಮ್ ನಲ್ಲಿ ಪ್ರೆಸ್ ಮಾಡಿದಾಗ ಏನ್ ಬಗ್ಯಾಸ್ ಡೆನ್ಸಿಟಿ ಬರುತ್ತೆ ಅದು kg per meter cube ಇರುತ್ತೆ. ಅಂಡ್ n is equal to speed of the mill in RPM. ನೆಕ್ಸ್ಟ್ A is equal to capacity TCH. ಸೊ ನಾವು ಪ್ಯಾರಾಮೀಟರ್ ನ ಫಿಟ್ ಇದರಲ್ಲಿ ಅಪ್ಲೈ ಮಾಡೋಣ. ಡಿಸ್ಚಾರ್ಜ್ ಓಪನಿಂಗ್ is equal to 1000 ಅಂದ್ರೆ ನಾವು ಕೆಜಿ ಇದರಲ್ಲಿ ಕನ್ವರ್ಟ್ ಮಾಡಿದೀವಿ, ಟನ್ ನಲ್ಲಿ, ಇಂಟು ಕೆಪಾಸಿಟಿ 333.33 ಇಂಟು ಫೈಬರ್ 0.135 13 ಡಿವೈಡ್ ಬೈ pi ಅಂದ್ರೆ 3.14 ಇಂಟು ದಿ ಡಯಾಮೀಟರ್ ಆಫ್ ದ ರೋಲರ್ ಇಸ್ 2.14 ಮೀಟರ್ ನಲ್ಲಿ mm ಇದ್ದು, ಇಂಟು ನೆಕ್ಸ್ಟ್ n ಅಂದ್ರೆ RPM 4.5 RPM into L, length of the roller is 1.1 into density 610 small d into 60. ಇದನ್ನು ನಾವು RPM ಮಿನಿಟ್ ಅಲ್ಲಿ ಅವರ್ ನಲ್ಲಿ ಮಾಡಿದ್ವಿ. is equal to ಇದನ್ನು ಸಾಲ್ವ್ ಮಾಡಿದ್ರೆ 4499.55 ಡಿವೈಡ್ ಬೈ ಇದನ್ನು ಸಾಲ್ವ್ ಮಾಡಿದ್ರೆ 1217389.93 is equal to ಎಷ್ಟು ಬಂತು, 0.03696 meter. So then discharge opening is equal to meter ನಲ್ಲಿ 36.9 divided by 1000 ಮಾಡಿದ್ರೆ 96 mm ಡಿಸ್ಚಾರ್ಜ್ ಓಪನಿಂಗ್ ಬಂತು. ಈಗ ನಾವು ಏನ್ ಮಾಡಬೇಕು, ಲಿಫ್ಟ್ ಆಫ್ ದ ರೋಲರ್ ಫಸ್ಟ್ ಮಿಲ್ದು ಈಸ್ 10 to 12 ಫಸ್ಟ್ ಮಿಲ್. ದೆನ್ ಇದನ್ನ ಏನ್ ಮಾಡಬೇಕು, ಸಬ್ಸ್ಟ್ರಾಕ್ಟ್ ಮಾಡಬೇಕು ಯಾವುದು ಡಿಸ್ಚಾರ್ಜ್ ಓಪನಿಂಗ್ ನಲ್ಲಿ. Then discharge opening is equal to 36.96 minus 12 is equal to 24.96 mm. Then is approximately equal to 25 mm. Then okay, find out ಮಾಡಿದ್ರೆ ಏನು, discharge opening is equal to 25 mm. find out ಆಯ್ತು. ನೆಕ್ಸ್ಟ್ ಈಗ ನಾವು ನೆಕ್ಸ್ಟ್ ಪ್ಯಾರಾಮೀಟರ್ ನೋಡೋದಾದ್ರೆ ಮಿಲ್ ರೇಷಿಯೋ equal to feed opening divided by discharge opening. So then ನಾವು ಏನ್ ಫೈಂಡ್ ಔಟ್ ಮಾಡಬೇಕು, feed opening is equal to mill ratio into discharge opening. then ನಮ್ದು ಏನು ಮಿಲ್ ರೇಷಿಯೋ ಎಷ್ಟು ಪರ್ GR ಪೈಪ್ ಗೆ 1.75 GR ಪೈಪ್ TR ಪೈಪ್ ಇದ್ರೆ 1.75 ಬರುತ್ತೆ. 1.75 into discharge opening ಕ್ಯಾಲ್ಕುಲೇಟ್ ಮಾಡಿದ್ರೆ 25 mm is equal to 43.75. So approximately is equal to
feed opening is equal to 44 mm. So next parameter ನಮ್ದು ಯಾವ್ದು ಬೇಕು, trash ratio. Then trash ratio is equal to trash opening divided by feed opening. Then again trash opening is equal to trash ratio into feed opening. Then is equal to trash ratio ಎಷ್ಟಿರುತ್ತೆ ಫಾರ್ TRPF GRPF ಇದ್ರೆ ನಿಮ್ದು 1.75 into feed opening ಕ್ಯಾಲ್ಕುಲೇಟ್ ಮಾಡಿದ್ರು 44 is equal to 74 into 8 approximately is equal to trash opening equal to 75 mm. So ನಾವೇನು ಕ್ಯಾಲ್ಕುಲೇಟ್ ಮಾಡಿದ್ವಿ, ಡಿಸ್ಚಾರ್ಜ್ ಓಪನಿಂಗು, ಫೀಡ್ ಓಪನಿಂಗು, ಟ್ರಾಶ್ ಓಪನಿಂಗು. ಇವು 3 ಪ್ಯಾರಾಮೀಟರ್ ಫರ್ದರ್ ಮಿಲ್ ಸೆಟ್ಟಿಂಗ್ ಕ್ಯಾಲ್ಕುಲೇಷನ್ಗೆ ಯೂಸ್ ಆಗುತ್ತೆ. ಸೊ ಇನ್ ಅಗೇನ್ ಮಿಲ್ ರೇಷಿಯೋ, ಈ ಕಡೆ ಬನ್ನಿ, ಮಿಲ್ ರೇಷಿಯೋ ಅಂಡ್ ಟ್ರಾಶ್ ರೇಷಿಯೋ ಇಲ್ಲೇನು ಯೂಸ್ ಮಾಡಿದೀವಿಲ್ಲ, ಇದ್ರ ಬಗ್ಗೆ ಹೇಳೋದಾದ್ರೆ ಮಿಲ್ ರೇಷಿಯೋ ಏನಾಗುತ್ತೆ, ಫಸ್ಟ್ ಸೆಕೆಂಡ್ ಥರ್ಡ್ ಅಂಡ್ ಫೋರ್ತ್ ಮಿಲ್ಗೆ ಕನ್ವೆನ್ಷನಲ್ ಮಿಲ್ ಇದ್ರೆ ವಿದೌಟ್ GRPF TRPF ಇದ್ರೆ ನಿಮ್ದು ಏನಾಗುತ್ತೆ, ಫಸ್ಟ್ ಮಿಲ್ಗೆ 2 ಆಗುತ್ತೆ, ಸೆಕೆಂಡ್ ಮಿಲ್ 1.9 ಆಗುತ್ತೆ, ಥರ್ಡ್ ಮಿಲ್ 1.85 ಆಗುತ್ತೆ, ಫೋರ್ತ್ ಮಿಲ್ 1.80 ಆಗುತ್ತೆ. ಆದ್ರೆ ಅದೇ ಮಿಲ್ ರೇಷಿಯೋ GRPF TRPF ಗಿದ್ರೆ ಫಸ್ಟ್ ಮಿಲ್ 1.75, ಸೆಕೆಂಡ್ ಮಿಲ್ 1.7, ಥರ್ಡ್ ಮಿಲ್ 1.65 ಡಿಕ್ರೀಸ್ ಆಗುತ್ತೆ, ಫೋರ್ತ್ ಮಿಲ್ 1.60. ಟ್ರಾಶ್ ರೇಷಿಯೋ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಯೂಸ್ ಮಾಡಿದ್ವಿ. ಫಸ್ಟ್ ಸೆಕೆಂಡ್ ಥರ್ಡ್ ಮಿಲ್ಗೆ ಏನಾಗುತ್ತೆ, ಕನ್ವೆನ್ಷನಲ್ ಮಿಲ್ ಇದ್ರೆ ಫಸ್ಟ್ ಮಿಲ್ 1.9 ಇರುತ್ತೆ, ಸೆಕೆಂಡ್ 2, ಥರ್ಡ್ ಮಿಲ್ಗೆ 2.1, ಫೋರ್ತ್ ಮಿಲ್ಗೆ 2.2. ಅದೇ ಟ್ರಾಶ್ ರೇಷಿಯೋ GRPF TRPF ಯೂಸ್ ಮಾಡ್ತಾ ಇದ್ರೆ ಫಸ್ಟ್ ಮಿಲ್ಗೆ 1.7 ಇರುತ್ತೆ, ಸೆಕೆಂಡ್ 1.75 5 ರೈಸ್ ಆಗುತ್ತೆ, ಥರ್ಡ್ ಮಿಲ್ 1.8, ಫೋರ್ತ್ ಮಿಲ್ 1.85. ದೆನ್ ಲಿಫ್ಟ್ ಆಫ್ ದ ರೋಲರ್ ನೋಡೋದಾದ್ರೆ ಯಾವುದು, ಫಸ್ಟ್ ಮಿಲ್ಗೆ 10 to 12 mm ಇರುತ್ತೆ, ಸೆಕೆಂಡ್ ಮಿಲ್ 7 to 8 mm ಇರುತ್ತೆ, ಥರ್ಡ್ ಮಿಲ್ 5 to 6 mm, ಫೋರ್ತ್ ಮಿಲ್ ಅಗೇನ್ 5 to 6 mm. ಸೊ ಇದಾಗಿತ್ತು ಗೆಳೆಯರೆ ಒಂದು ಮಿಲ್ ಸೆಟ್ಟಿಂಗ್ ಫಾರ್ಮುಲಾ. ಅದಕ್ಕೆ ನಾವು ಫೈಬರ್ ಪರ್ಸೆಂಟೇಜ್ ಮತ್ತೇನು ಮಿಲ್ RPM, ಮಿಲ್ ಕೆಪಾಸಿಟಿ ಯೂಸ್ ಮಾಡಿ ಫೀಡ್ ಓಪನಿಂಗ್, ಡಿಸ್ಚಾರ್ಜ್ ಓಪನಿಂಗ್, ಟ್ರಾಶ್ ಓಪನಿಂಗ್ 3 ಪ್ಯಾರಾಮೀಟರ್ ಫೈಂಡ್ ಔಟ್ ಮಾಡಿ ನೀವು ಮಿಲ್ ಏನು ಇದನ್ನ ಸೆಟ್ ಮಾಡ್ತೀರಿ. ಹೆಂಗ್ ಸೆಟ್ ಮಾಡ್ತೀರಿ, 3 ರೋಲರ್ ಇರುತ್ತೆ, ಟಾಪ್ ರೋಲರ್, ಫೀಡ್ ರೋಲರ್, ಡಿಸ್ಚಾರ್ಜ್ ರೋಲರ್ ಇರುತ್ತೆ. ನೀವು ಇದು ಆಂಗಲ್ ತಗೊಂಡ್ರೆ ನಾವು ಸಿಂಪಲ್ ಆಗಿ ತೋರಿಸ್ತಾ ಇದೀನಿ. ಈ ಟ್ರಯಾಂಗಲ್ ಇದನ್ನ ಅಪೆಕ್ಸ್ ಆಂಗಲ್ ಅಂತಾರೆ. ಅಪೆಕ್ಸ್ ಆಂಗಲ್ 72 ಇಂದ 76 ಮಟ್ಟ ಇರುತ್ತೆ ಅಪೆಕ್ಸ್ ಆಂಗಲ್. ದೆನ್ ಏನಾಗುತ್ತೆ, ಟಾಪ್ ರೋಲರ್ ನಲ್ಲಿ ನಿಮ್ದು PCD ಸೆಟ್ ಮಾಡೋದು ಆದ್ರೆ ಅಥವಾ ಓಡಿ ಸೆಟ್ ಮಾಡೋದಾದ್ರೆ ಹಾಫ್ ಆಫ್ ದಿಸ್ ಟಾಪ್ ರೋಲರ್ PCD ಪ್ಲಸ್ ಹಾಫ್ ಆಫ್ ದ ಫೀಡ್ ರೋಲರ್ PCD ಪ್ಲಸ್ ಸೆಟ್ಟಿಂಗ್ ನಿಮ್ದು ಇಲ್ಲಿ ಯಾವ್ದು ಬರುತ್ತೆ, ಫೀಡ್ ಓಪನಿಂಗ್ ಬರುತ್ತೆ. ಅದೇ ತರ ನಿಮ್ದು ಡಿಸ್ಚಾರ್ಜ್ ಓಪನಿಂಗ್ ಫೈಂಡ್ ಔಟ್ ಮಾಡೋದಾದ್ರೆ ಡಿಸ್ಚಾರ್ಜ್ ಓಪನಿಂಗ್ ಇಲ್ಲಿ ಕೊಡ್ತೀರಾ, ಇದೇನಾಗುತ್ತೆ ಹಾಫ್ ಆಫ್ ದ ಟಾಪ್ ರೋಲರ್ PCD ಪ್ಲಸ್ ಹಾಫ್ ಆಫ್ ದ ಡಿಸ್ಚಾರ್ಜ್ ರೋಲರ್ PCD ಪ್ಲಸ್ ನಿಮ್ ಸೆಟ್ಟಿಂಗ್ ಏನತ್ತಲ್ಲ ಅದು ಸೆಟ್ಟಿಂಗ್ ಇಲ್ಲಿ ಸೆಟ್ ಮಾಡೋದು. ಇದೇನಾಗುತ್ತೆ, ಟ್ರಾಶ್ ಪ್ಲೇಟ್ ಬರ್ತದೆ ಸೆಂಟರ್ ನಲ್ಲಿ, ಟ್ರಾಶ್ ಪ್ಲೇಟ್ ಇದು ನಿಮ್ದು ಟ್ರಾಶ್ ಓಪನಿಂಗ್ ಬರುತ್ತೆ. ಇಲ್ಲಿಂದ ಟ್ರಾಶ್ ಓಪನಿಂಗ್ ಏನದಿಲ್ಲ, ಟ್ರಾಶ್ ಪ್ಲೇಟ್ ಏನ್ ಮಾಡಬೇಕು, ನಿಮ್ದು ಟ್ರಾಶ್ ನಟ್ ಓಪನಿಂಗ್ ಏನಂತೆ ದಿಸ್ ಟಾಪ್ ರೋಲರ್ PCD ಪ್ಲಸ್ ನಿಮ್ದು ಟ್ರಾಶ್ ಪ್ಲೇಟ್ ಸೆಟ್ಟಿಂಗ್ ಬರುತ್ತೆ, ಅದು ಪ್ಲಸ್ ಮಾಡಬೇಕು. ದೆನ್ ದಿಸ್ ಟ್ರಾಶ್ ಪ್ಲೇಟ್ ಫಂಕ್ಷನ್ ಆಫ್ ದಿಸ್ ಟ್ರಾಶ್ ಪ್ಲೇಟ್ ಈಸ್ ಇಲ್ಲಿ ಏನ್ ಬರುತ್ತೆ, ದಿಸ್ ಈಸ್ ಆಕ್ಟಿಂಗ್ ಎ ಸ್ಕ್ರೇಪರ್ ಟು ದ ಫೀಡ್ ರೋಲರ್ and it is acting like a bridge for passing the bagasse from the feed roller to discharge roller. Trash plate functions. Then illondu ಸ್ವಲ್ಪ 5 to 6 mm ಗ್ಯಾಪ್ ಬರುತ್ತೆ, ಅದಕ್ಕೆ ಹಿಲ್ ಕ್ಲಿಯರೆನ್ಸ್ ಅಂತಾರೆ. at the point of the discharge roller to trash plate ಇಲ್ಲದು ಡಿಸ್ಚಾರ್ಜ್ ಓಡಿ ಟು ನಿಮ್ದು ಟ್ರಾಶ್ ಪ್ಲೇಟ್ ಬರುತ್ತಲ್ಲ, ಇದೇನ್ ಗ್ಯಾಪ್ ಇರುತ್ತೆ ಇದಕ್ಕೂ ಹಿಲ್ ಕ್ಲಿಯರೆನ್ಸ್ ಅಂತಾರೆ. ಹಿಲ್ ಕ್ಲಿಯರೆನ್ಸ್ ಅಂತಾರೆ. Purpose of this hill clearance is to whatever the juice crust in this feed to top
that should be carried out to the bottom. That purpose ಗೆ 5 to 6 mm, near about 5 to 6 mm ನಿಮ್ದು ಗ್ಯಾಪ್ ಇರುತ್ತೆ. ಇಲ್ಲಿಂದ ಅದು ಡ್ರೈನೇಜ್ ಆಗಿ ನಿಮ್ ಟ್ರಪ್ ನಲ್ಲಿ ಬರುತ್ತೆ, ಬಾಟಮ್ ಟ್ರೇ ನಲ್ಲಿ ಬರುತ್ತೆ. ಸೊ ಹಿಲ್ ಕ್ರೇನ್ಸ್ otherwise this juice will be carried to the discharge roller also. ಇದಕ್ಕೆ ಹಿಲ್ ಕ್ರೇನ್ಸ್ ಅಂತಾರೆ. And this slope of this is ಸ್ಲೋಪ್ ಮೇಂಟೈನ್ ಮಾಡ್ತಾ ಇದೆ. ಈ ಡಿಸ್ಟೆನ್ಸ್ ಇಂದ ಈ ಡಿಸ್ಟೆನ್ಸ್ ಒಳಗೆ 5% ಸ್ಲೋಪ್ ಮೇಂಟೈನ್ ಮಾಡ್ತಾರೆ. ಫ್ಲೋ ಆಫ್ ದ ಈಸಿ ಫ್ಲೋ ಆಫ್ ದ ಬಗ್ಯಾಸ್ ಇದನ್ನ ಸ್ಲೋಪ್ ಮೇಂಟೈನ್ ಮಾಡ್ತಾರೆ. ಸೊ ದಿಸ್ ಇಸ್ ಟಾಪ್ ಫೀಡ್ ಅಂಡ್ ಡಿಸ್ಚಾರ್ಜ್ ರೂಲರ್. ದಿಸ್ ಟೈಪ್ ಆಫ್ ದ ಸೆಟ್ಟಿಂಗ್ ಆಫ್ ದ ಡಿಸ್ಚಾರ್ಜ್ ಓಪನಿಂಗ್, ಫೀಡ್ ಓಪನಿಂಗ್ ಅಂಡ್ ಟ್ರಾಶ್ ಓಪನಿಂಗ್ 3 ಪಾಯಿಂಟ್ ಸೆಟ್ಟಿಂಗ್ ಮಾಡ್ತಾರೆ. ಇದೊಂದು ಸಿಂಪಲ್ ಮಿಲ್ ಸೆಟ್ಟಿಂಗ್ ಫಾರ್ಮುಲಾ ಕ್ಯಾಲ್ಕುಲೇಷನ್ ವಿತ್ ಎಕ್ಸ್ಪ್ಲೇನ್ ಆಗಿತ್ತು ಗೆಳೆಯರಿ. ಇದು ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ ತಕ್ ನೋಡಿ ಹೆಚ್ಚು ಹೆಚ್ಚು ನಮ್ಗೆ ಪ್ರೋತ್ಸಾಹ ಮಾಡಿ. ಕೊನೆಯದಾಗಿ ಆ್ಯಸ್ ಯೂಶುವಲ್ ಹೇಳೋದಾದ್ರೆ ಹೆಚ್ಚು ಹೆಚ್ಚು ಗಿಡಗಳನ್ನು ಬೆಳೆಸಿ ಪರಿಸರನ ಉಳಿಸಿ. ಥ್ಯಾಂಕ್ ಯು.